ನಮಸ್ಕಾರ. ನಾನು ಮಾಧವಿ ಲಾಖೆ. ಎಂಟಿವಿ ವೀಕ್ಷಕರಿಗೆ ಸ್ವಾಗತ. ತಾಳಿಕೋಟೆ ಪಟ್ಟಣದ ಕೌಟಿಲ್ಯ ಅಕಾಡೆಮಿ ಶಾಲೆಯ ಮೈದಾನದಲ್ಲಿ ಶಾಲಾ ಮಂಡಳಿಯ ವತಿಯಿಂದ 77ನೇ ಗಣರಾಜ್ಯೋತ್ಸವವನ್ನು ಸಕಲ ಸಂಭ್ರಮ ಸಡಗರದೊಂದಿಗೆ ಆಚರಿಸಲಾಯಿತು. ಆಡಳಿತ ಮಂಡಳಿಯ ಅಧ್ಯಕ್ಷರಾದ ರಾಜಶೇಖರ್ ಸಜ್ಜನ್ ಅವರು ಧ್ವಜಾರೋಹಣ ನೆರವೇರಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಇಡೀ ವಿಶ್ವದಲ್ಲಿಯೇ ಶ್ರೇಷ್ಠವಾದ ಸಂವಿಧಾನವನ್ನು ನಮಗೆ ಕೊಟ್ಟು ಹೋಗಿದ್ದಾರೆ. ಅದರ ರಕ್ಷಣೆ ಹಾಗೂ ಅನುಸರಣೆ ಕರ್ತವ್ಯವಾಗಿದೆ. ಬಲಿಷ್ಠ ಭಾರತದ ನಿರ್ಮಾಣಕ್ಕಾಗಿ ನಾವೆಲ್ಲರೂ ಒಂದಾಗಿ ಕೆಲಸ ಮಾಡೋಣ ಎಂದರು. ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಂದ ಆಕರ್ಷಕ ಪಥಸಂಚಲನ ಹಾಗೂ ಶಾಲೆಯ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೋಡುಗರ ಗಮನ ಸೆಳೆದವು. ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಪಟ್ಟಣದ ಗಣ್ಯರಾದ ವೀರೇಶ್ ಭಾಗ್ಯವಾಡಿ, ರವಿ ಚಂದುಕರ್, ಆನಂದ್ ಮದರ್ಕಲ್ ವಕೀಲರು, ಶಿವು ದೇಸಾಯಿ, ಸಜ್ಜನ್ ಸಮಾಜದ ಮುಖಂಡರಾದ ಪ್ರಕಾಶ್ ಸಜ್ಜನ್, ತಿಪ್ಪಣ್ಣ ಸಜ್ಜನ್, ಅಣ್ಣಪ್ಪ ಜಗತಾಪ್, ಅಣ್ಣಪ್ಪ ಹುಬ್ಳಿ, ಮಾನಸಿಂಗ್ ಕೋಕಟ್ನೂರ್, ಇಬ್ರಾಹಿಂ ಮನ್ಸೂರ್, ದಾದಾಪೀರ್ ಚೌಧರಿ, ಅಶೋಕ್ ಚಿನ್ಗುಡಿ, ಸಂಘ ಸಂಸ್ಥೆಗಳ ಮುಖ್ಯಸ್ಥರು ಹಾಗೂ ಶಾಲಾ ಮುಖ್ಯೋಪಾಧ್ಯಾಯರು, ಶಿಕ್ಷಕ ಶಿಕ್ಷಕಿಯರು ಮತ್ತು ವಿದ್ಯಾರ್ಥಿಗಳು ಇದ್ದರು. ವರದಿ ಬಸವರಾಜ್ ಸಜ್ಜನ ಜೊತೆಗೆ ಶ್ರೀಶೈಲ್ ಸಜ್ಜನ. ಎಂಟಿವಿ ನ್ಯೂಸ್ ಕನ್ನಡ, ನಮ್ಮ ನಡೆ ನ್ಯಾಯದ ಕಡೆ. ಸುದ್ದಿ ಮತ್ತು ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ 7259218640 ಮತ್ತು 9743156028. ಶಿಕ್ಷಕ ವರ್ಗದವರೇ, ಅಕ್ಕ ತಂಗಿದರೆ, ಅಣ್ಣ ತಮ್ಮಂದರೆ, ಇಂದು 77ನೇ ಗಣರಾಜ್ಯೋತ್ಸವವನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಭಾರತ ದೇಶ 1947ರಲ್ಲಿ ಸ್ವಾತಂತ್ರ್ಯವಾದರೂ ಕೂಡ ನಮಗೆ ನಮ್ಮದೇ ಆದಂತಹ ಒಂದು ಸಂವಿಧಾನ ಇರಲಿಲ್ಲ. ಆ ಒಂದು ಸಂದರ್ಭದಲ್ಲಿ ನಮ್ಮ ಹಿರಿಯರು, ಅಂದಿನ ಕಾಂಗ್ರೆಸ್ಸಿನ ನಾಯಕರುಗಳು ಒಂದು ತೀರ್ಮಾನ ಮಾಡ್ತಾರೆ, ನಮ್ಮ ದೇಶಕ್ಕೆ ಒಂದು ಸಂವಿಧಾನ ಬೇಕು. ಇದರಲ್ಲಿ ಬ್ರಿಟಿಷರು ಕೂಡ ಬಹಳ ಸಹಯೋಗ ಇದೆ. ಅವರು ನಮ್ಮನ್ನ ಇಂಥ ಒಂದು ಸಂವಿಧಾನ ಮಾಡಿ ನೀವು ಆಡಳಿತ ಮಾಡಿದ್ರೆ ನಿಮ್ಮ ದೇಶ ಮುಂದೆ 100 ವರ್ಷಗಳಾದರೂ ಕೂಡ ಸುಗಮವಾಗಿ ನಡೆಯುತ್ತದೆ ಅನ್ನುವಂತಹ ಒಂದು ವಿಚಾರವನ್ನು ತಿಳಿಸಿದಾಗ ನಮ್ಮ ದೇಶದ ಒಂದು ಏನು ಕಮಿಟಿ ಮಾಡಿದ್ರು, ಮಹಾತ್ಮ ಗಾಂಧೀಜಿಯವರು, ನೆಹರು ಅವರು, ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು, ಇವರೆಲ್ಲರೂ ಸೇರಿ ಒಂದು ಕಮಿಟಿ ಮಾಡಿದ್ರು. ಆ ಕಮಿಟಿಗೆ ಅಧ್ಯಕ್ಷರನ್ನಾಗಿ ನಾವು ಏನು ಹೇಳ್ತೀವಿ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ನೇಮಿಸ್ತಾರೆ. ಅವರ ಒಂದು ಮಾರ್ಗದರ್ಶನದಲ್ಲಿ BN ರಾವ್ ಅವರು ಅಂದಿನ ಕಾಲದ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಆಗಿದ್ರು ಈ ಒಂದು ಕಮಿಟಿಗೆ. ಅವರು ಎಲ್ಲರೂ ಸೇರಿ ನಮ್ಮ ದೇಶದ ಸಂವಿಧಾನವನ್ನು ರಚನೆ ಮಾಡ್ತಾರೆ. ಇದರಲ್ಲಿ ಬಹಳ ಪ್ರಮುಖವಾದಂತಹ ಪಾತ್ರ ಐರ್ಲೆಂಡ್ ದೇಶದ ಸಂವಿಧಾನದ ಸಾಕಷ್ಟು ವಿಷಯಗಳನ್ನ ಆ ಸಂವಿಧಾನವನ್ನು ಇದರಲ್ಲಿ ಕಾಪಿ ಮಾಡತಕ್ಕಂಥದ್ದು ವಿಷಯ ಇದೆ. ನಾವು ಇವತ್ತೇನು ಸ್ವಾತಂತ್ರ್ಯ ಪಡೆದಿದ್ದೀವಿ, ನಮ್ಮ ದೇಶ ಸಂವಿಧಾನಿಕವಾಗಿ ನಡೀತದೆ. ನಮ್ಮ ದೇಶಕ್ಕೆ ಇವತ್ತೇನಪ್ಪ ಅಂದ್ರೆ ಸಂವಿಧಾನ ದೊಡ್ಡದು. ಸಂವಿಧಾನದ ಪುಸ್ತಕನೇ ಸರ್ವಶ್ರೇಷ್ಠ ಪುಸ್ತಕ. ನಾವು ಏನು ದೇಶ ನಡೀತದ ಅದು ಕೇವಲ ಸಂವಿಧಾನದಿಂದ ಮಾತ್ರ. ನೋಬಡಿ ನಮ್ಮ ದೇಶದಲ್ಲಿ ಕಾನೂನಿಗಿಂತ ಮಿಗಿಲಾಗಿ ಯಾರೂ ಇಲ್ಲ. ಇವತ್ತು ದಿನೋತ್ಸವ ಹಾಗೂ ಒಂದು ಗಣರಾಜ್ಯೋತ್ಸವ. ಇವತ್ತು ಈ ಎರಡು ರಾಷ್ಟ್ರೀಯ ಹಬ್ಬಗಳನ್ನ ನಾವೆಲ್ಲ ಏಕೆ ಆಚರಿಸ್ತೇವೆ ಅನ್ನೋದ್ರ ಬಗ್ಗೆ ಹಲವಾರು ಸಾರಿ ನಮ್ಮ ಗುರುಗಳು, ಮುಖ್ಯ ಗುರುಗಳು ಕೂಡ ಇಷ್ಟೊತ್ತವರೆಗೂ ನಮ್ಮ ಮುಂದೆ ಹೇಳಿದರು. ಇವತ್ತು ನಿಮ್ಮಲ್ಲಿರ್ತಕ್ಕಂಥ ಇಬ್ಬರು ಮಹಾನ್ ವ್ಯಕ್ತಿಗಳ ಭಾವಚಿತ್ರಗಳಿದ್ದಾವೆ. ಅದರಲ್ಲಿ ಒಬ್ಬರು ನಮ್ಮ ದೇಶದ ತಂದೆ ಮಹಾತ್ಮ ಗಾಂಧೀಜಿಯವರ ಫೋಟೋ, ಹಾಗೂ ಇನ್ನೊಂದು ನಮ್ಮೆಲ್ಲರಿಗೂ ಇವತ್ತು ಇನ್ನೇನು ಮಾತನಾಡ್ಲಿಕ್ಕೆ ನಾನು ಇದ್ದಿದ್ದೀನಿ, ನೀವು ಅಲ್ಲಿ ಕೇಳಲಿಕ್ಕೆ ಕೂತಿದ್ದೀರಿ, ಇಲ್ಲೆಲ್ಲರೂ ಕೂತಿದಾರಂದ್ರ ಈ ರೈಟ್ಸ್ ಅನ್ನ ತಂದು ಕೊಟ್ಟಿರ್ತಕ್ಕಂಥ, ನಮಗ ಬರವಣಿಗೆಯಲ್ಲಿ ಕೊಟ್ಟಿರ್ತಕ್ಕಂಥ ನಮ್ಮ ಹೆಮ್ಮೆಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ನಮಗ ಸಂವಿಧಾನವನ್ನ ಕೊಟ್ಟಿದ್ದಾರೆ. ಆ ಸಂವಿಧಾನದಲ್ಲಿ ಏನಿದೆಯಪ್ಪ ಅಂತಂದ್ರೆ ನಾವು ಹೇಗೆ ಬದುಕಬೇಕು, ನಾವು ಈ ದೇಶದಲ್ಲಿ ಹೇಗಿರಬೇಕು, ನಮ್ಮ ಕರ್ತವ್ಯಗಳೇನು, ನಮ್ಮ ಉದ್ದೇಶಗಳೇನು ಅನ್ನುವಂತ ಸವಿಸ್ತಾರವಾದಂತಹ ಒಂದು ಪೀಠಿಕೆಯನ್ನ, ಒಂದು ಸಂವಿಧಾನದ ಒತ್ತಿಗೆಯನ್ನ ನಮ್ಮ ದೇಶಕ್ಕೆ ಅಂದಿನ ದಿನ ನಮ್ಮೆಲ್ಲರಿಗೂ ಕೊಟ್ಟರು. ಈ ದಿನ ಗಣರಾಜ್ಯೋತ್ಸವ ಬಗ್ಗೆ ಮಾತಾಡೋದಕ್ಕಿಂತ ಒಂದು ಸಣ್ಣ ಕಥೆಯನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ. ಯಾಕಂದ್ರೆ ಬಹಳಷ್ಟು ವಿದ್ಯಾರ್ಥಿಗಳು ಇಲ್ಲಿ ಡ್ಯಾನ್ಸ್ ಮಾಡೋರಿದ್ದಾರೆ. ಹಂಗಾಗಿ ನಿಮಗ ನಾನು ಹೇಳೋಕ್ಕಿಂತ ಒಂದು ಸಣ್ಣ ಕಥೆ ಹೇಳ್ಬಿಡ್ತೀನಿ. ಆ ಕಥೆ ಒಳಗೆ ಏನು ಆಗ್ಬೇಕು ಅನ್ನೋದನ್ನ ನೀವು ಡಿಸೈಡ್ ಮಾಡಿ. ಏನಪ್ಪಾ ಅಂತಂದ್ರೆ, ನಮ್ಮ ದೇಶ
ಹಲವಾರು ಸಂತರನ್ನ ಕಂಡಿರ್ತಕ್ಕಂಥ ದೇಶ. ಒಂದು ದೊಡ್ಡ ಅರಣ್ಯದಲ್ಲಿ ತಮ್ಮ ಒಬ್ರು ಸಂತರು ಇರ್ತಾರ, ಅವ್ರ ಜೊತೆ ಅವರ ಪಾಲಕರು ಇರ್ತಾರೆ. ಅವರು ಒಂದು ಸಮುದ್ರದ ತಟದಲ್ಲಿ ಧ್ಯಾನವನ್ನ ಮಾಡ್ತಿರ್ತಾರೆ. ಆ ಧ್ಯಾನ ಮಾಡುವಂತ ಸಮಯದಲ್ಲಿ ಅವ್ರ ಮುಂದ್ಗಡೆ ಒಂದು ಚೋಳು ಇರುತ್ತೆ. ಆ ಚೇಳು ಏನ್ ಮಾಡುತ್ತೆ ಅಂದ್ರ ಆ ಸಮುದ್ರದಲ್ಲಿ ಹೋಗ್ತಾ ಇರೋ ಸಂವಿಧಾನವನ್ನು ನಾವೀಗ ಅದರ ಪ್ರಕಾರ ನಮ್ಮ ದೇಶವನ್ನು ಇಂದು ಆಡಳಿತ ನಡೆಸ್ತಾ ಇದೆ. ಅದರ ಪ್ರಕಾರ ದೇಶವು ಕೂಡ ಇಂದು ಸಾಕಷ್ಟು ಅಭಿವೃದ್ಧಿ ಹೊಂದಿರತಕ್ಕಂಥ ದೇಶಗಳಿಗೆ ಭುಜಕ್ಕೆ ಭುಜ ಕೊಟ್ಟು ನಿಲ್ತಕ್ಕಂಥ ಇಂದು ಸಂದರ್ಭ ಒದಗಿ ಬಂದಿದೆ. ದೇಶದ ಜಗತ್ತಿನ ಆರ್ಥಿಕತೆಯಲ್ಲಿ ಭಾರತ ಇಂದು 5ನೇ ಸ್ಥಾನದಲ್ಲಿದೆ ಎಂಬುದು ನಮ್ಮೆಲ್ಲರ ಹೆಮ್ಮೆಯ ವಿಷಯ. ಅದಕ್ಕಾಗಿರ್ತಕ್ಕಂಥ ನಮ್ಮ ದೇಶ ಸಂಸ್ಕೃತಿಯಲ್ಲಿ, ವಿಜ್ಞಾನದಲ್ಲಿ ಹಾಗೂ ಪರಂಪರೆಯಲ್ಲಿ ಯಾವುದಕ್ಕೇನು ಕಡಿಮೆ ಇಲ್ಲ. ಸುಮಾರು 2000 ವರ್ಷಗಳ ಹಿಂದೆ ಹರಪ್ಪ ಮತ್ತು ಮೊಹೆಂಜೊದಾರೋ ಸಂಸ್ಕೃತಿಯಲ್ಲಿ ಆಗಿನ ಕಾಲದಲ್ಲಿರ್ತಕ್ಕಂಥ ಸಂಸ್ಕೃತಿಯನ್ನು ನಾವು ಉಚ್ಚರಾಯಿಸುತ್ತಿರುತ್ತೇವೆ. ಅವು ಪಾಶ್ಚಿಮಾತ್ಯ ರಾಷ್ಟ್ರಗಳು ಇನ್ನು ಅವರು ಅರೆಬಟ್ಟೆಗಳನ್ನೇ ಹಾಕಿಕೊಳ್ತಕ್ಕಂಥ ಪರಿಸ್ಥಿತಿಯಲ್ಲಿ ನಾವು ರೇಷ್ಮೆ ಬಟ್ಟೆಗಳನ್ನು ಹಾಕ್ತಾ ಇದ್ವಿ. ಅವಾಗೇ ಭರತನಾಟ್ಯದ ಒಂದು ಶಿಲ್ಪಕಲೆ ಸಿಕ್ಕಿದೆ. ಇಂಥ ಉಜ್ವಲ ಸಂಸ್ಕೃತಿ ಹೊಂದಿರತಕ್ಕಂಥ ಭಾರತದಲ್ಲಿ ಹುಟ್ಟಿರ್ತಕ್ಕಂಥ ನಾವು ನೀವೆಲ್ಲರೂ ಧನ್ಯ ಮಕ್ಕಳೇ. ನಮಗೆಲ್ಲ ಅಭಿಮಾನವಿರಬೇಕು. ನಮ್ಮ ದೇಶ, ನಮ್ಮ ಸಂಸ್ಕೃತಿ, ನಮ್ಮ ನಾಡು, ನುಡಿ, ಪರಂಪರೆ, ಭಾಷೆ ಎಲ್ಲದರ ಬಗ್ಗೆ ನಮ್ಮಲ್ಲಿ ಗೌರವ ಇರಬೇಕು. ಆ ಗೌರವವನ್ನು ನಾವು ಯಾವತ್ತೂ ಕಡಿಮೆ ಮಾಡ್ತೀವಿ. ನಾವು ಭಾರತದಲ್ಲಿ ಹುಟ್ಟಿದ್ದೇವೆ ಅಂದರೆ ಅದೇ ಒಂದು ದೊಡ್ಡ ಪುಣ್ಯ. ಎಷ್ಟೋ ಜನರು ಹಿಂಗೆ ಹೇಳ್ತಾ ಇದ್ದಾರೆ, ನಾವು ಭಾರತದಲ್ಲಿ ಹುಟ್ಟಿಲ್ಲ ಯಾಕೆ ಅಂತೇಳಿ ಪಾಶ್ಚಿಮಾತ್ಯರು ಪಶ್ಚಾತ್ತಾಪ ಪಡ್ತಾ ಇದ್ದಾರೆ. ಇಂಥ ಈ ಭಾರತ ಭೂಮಿಯಲ್ಲಿ ನಾವೆಲ್ಲ ಹೊಂದಿರತಕ್ಕಂಥವರೆಲ್ಲ ಈ ಭಾರತವನ್ನು ಪ್ರೀತಿಸೋಣ ಅಂತ ಹೇಳ್ತಾ ಈ ನನ್ನ ಪ್ರಾಸ್ತಾವಿಕ ನುಡಿಗಳನ್ನು ಇಲ್ಲಿಗೆ ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ.